ಕೊಡೋ ಈ ಬಳೆಯಲ್ಲಿ ನಿಜವಾಗ್ಲೂ ಅದೃಷ್ಟ ತರೋ ಶಕ್ತಿ ಇದೆಯಾ? ಜನರಿಗೆ ಅದೃಷ್ಟ ಕೊಡಲು ಅವನೇನು ಶಕ್ತಿ ಪುರುಷನ? ಜನರಿಂದ ಸಾವಿರಾರು ರೂಪಾಯಿ ಲೂಟಿ ಹೊಡೆದು ಕೋಟ್ಯಾಧೀಶನಾಗಿರುವಂಥ ಈ ಚೆನ್ನವೀರಪ್ಪನ ನಿಜವಾದ ಬಣ್ಣ ಬಯಲು ಮಾಡಲು ನಾವೊಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಆ ರಹಸ್ಯ ಕಾರ್ಯಾಚರಣೆ ವೇಳೆ ಬಯಲಾದ ನಿಜ ಬಣ್ಣ ಇದೆಯಲ್ಲ, ನಿಜವಾಗ್ಲೂ ಅಚ್ಚರಿ ಮೂಡಿಸಿತ್ತು. ಮುಖದ ತುಂಬ ಬಿಳಿ ಗಡ್ಡ, ಸಣಕಲು ದೇಹ, ಬಿಳಿ ಧೋತ್ರಿ, ಬಿಳಿ ಬಟ್ಟೆ, ಕಾಳೆಯೇ ಇಲ್ಲದ ಮುಖ. ಮೇಜಿನ ಮೇಲೆ ಕೂತು ಭಕ್ತರ ಮುಖ ಕೈ ನೋಡಿ ಭವಿಷ್ಯ ಹೇಳ್ತಾನೆ. ಬಾಯಿ ಬಿಟ್ರೆ ಬರೋದು ಒಂದೇ ಡೈಲಾಗ್. ಅದೇನ್ ಗೊತ್ತಾ? ನಿಮ್ಗೆ ಸರ್ಪದೋಷ ಇದೆ, ಸರ್ಪದೋಷ ಪರಿಹಾರ ಮಾಡಲು ಕಾಳಹಸ್ತಿಗೆ ಹೋಗ್ಬೇಕು ಅಂತ. ಕಾಳಹಸ್ತಿಗೆ ಹೋಗು, ಇಲ್ಲಾಂದ್ರೆ ಇದು ಯಾವುದು ಇದ್ರ ಹತ್ರ ಇದೆಯಲ್ಲ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರದ ಹತ್ರ ಅಲ್ಲ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸುಬ್ರಹ್ಮಣ್ಯ ಅಲ್ಲಿಗೆ ಹೋಗು. ಇಲ್ಲ ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗು. ಕಬ್ಬಳಮ್ಮ ದೇವಸ್ಥಾನದಲ್ಲಿ ಇಷ್ಟು 1 kg 2 kg ಕರ್ಪೂರಾಸು ಅವನೇ ಕರ್ಕೊಂಡೋಗ್ತಾರೆ. ಹೌದು, ಅವನೇ ಕರ್ಕೊಂಡೋಗಿ ಕರ್ಪೂರಾಸಿಸ್ತಾರೆ. ಕಬ್ಬಳಮ್ಮ ದೇವಸ್ಥಾನ ಕರ್ಪೂರಾಸೋದು ನಮ್ಮ ದಿನನಿತ್ಯ ಕಾರ್ಯಕ್ರಮ. ನಾನು ಹೋಗ್ತೀನಿ, ವಾರಕ್ಕೊಂದ್ಸರಿ ದೇವಸ್ಥಾನಕ್ಕೆ ಹೋಗ್ತೀನಿ, ಕರ್ಪೂರಾಸನ ಅದು ನಮಗೆ ಸೇರ್ತದೆ. ನಾವು ದೇವ್ರ ಪೂಜೆ ಮಾಡೋದು ನಮ್ಮ ಧರ್ಮ. ಇವನು ಹೇಳಿ ಕೇಳಿ ಹೋಗ್ಬೇಕಾದೇನಿಲ್ಲ. ಇದು ಏನಂದರೆ ಅವನಲ್ಲಿ ಏನೂ ಯಾವ ವಿದ್ಯೆನೂ ಇಲ್ಲಮ್ಮ. ನನಗೆ ಗೊತ್ತಿರುವಂಗೆ 99% ಯಾವ ವಿದ್ಯೆ ಇಲ್ಲ. ಸತ್ಯ ಹೇಳ್ತೀನಿ. ಯಾಕೆ ನನಗೆ ಗೊತ್ತಿರುವಂಥ ಮನುಷ್ಯ, ನನಗೆ ಗೊತ್ತಿರುವಂಥ ವಿಚಾರ ಅದು. ಯಾವ ವಿದ್ಯೆ ಕಲ್ತಿಲ್ಲ, ಯಾವ ವಿದ್ಯೆ ಗೊತ್ತಿಲ್ಲ, ಒಂದು ಮಂತ್ರ ಗೊತ್ತಿಲ್ಲ, ಒಂದು ಘೋಷ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಏನಾಗಿದೆ ಅಂದರೆ ಜನ ಮರಳ ಜಾತ್ರೆ ಮಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಆನಂತರ ಗಂಡಸರಾದ್ರೆ ನಿಮ್ಗೆ ಬಳೆ ಹಾಕ್ಬೇಕು ಅಂತ ಹೇಳಿ ಸಾವಿರಾರು ರೂಪಾಯಿ ಲೂಟಿ ಹೊಡಿತಾನೆ. ಹೆಂಗಸರಾದ್ರೆ ಉಂಗುರ ಹಾಕ್ತಾನೆ, 100 ರೂಪಾಯಿ ಬಾಚ್ಕೋತಾನೆ. ಈತನ ಕೊನೆ ಡೈಲಾಗ್ ಏನಂದ್ರೆ, 75 ದಿನಗಳಲ್ಲಿ ನಿಮ್ಮ ಬಯಕೆ ಈಡೇರುತ್ತೆ ಅಂತ ಬುರುಡೆ ಬಿಟ್ಟು 3 ನಾಮ ಹಾಕಿ ಕಳಿಸ್ತಾನೆ. ಚೆನ್ನವೀರಪ್ಪ ಸ್ವಾಮಿಯಾಗಿದ್ದು ಹೇಗೆ? ಎಲ್ಲವಳ್ಳಿ ಮಂದಿ ಹೇಳೋ ಪ್ರಕಾರ ಚೆನ್ನವೀರಪ್ಪ ಆ ಊರಿನ ಬಸವೇಶ್ವರ ದೇವಾಲಯದ ಬಡ ಪೂಜಾರಿ. ಈತನಿಗೆ ಜ್ಯೋತಿಷ್ಯದ ಗಂಧಗಾಳಿಯೇ ಇಲ್ವಂತೆ. ದೊಡ್ಡ ಕಳ್ಳನ ಮಗ ಮೇಡಮ್ ಅವನು. ಜನಗಳ ಹತ್ರ ಇವನಿಗೇನು ಗೊತ್ತಿಲ್ಲ. ಅವನು ಇವಾಗ ಒಳ್ಳೆ ಬ್ರಾಹ್ಮಣ, ಅವ್ರಿಗೆ ಗೊತ್ತಿರುತ್ತೆ ಏನೇನು ಈ ಒಂದು ಸ್ತೋತ್ರ ಅಲ್ಲಿ ಮಂತ್ರ ದೇವ್ರ ಪಠಣಗಳು. ಏನಾದರೂ ನೀವೇ ಹೋಗಿ ಕೇಳ್ರಿ, ಅವನ ಬಾಯಿಂದ ಏನಾದರೂ ಒಂದು ಒಳ್ಳೇದು ಬರುತ್ತಂತ. ದೊಡ್ಡ ಕಳ್ಳನ ಮಗ ಅವನು. ಕೆಲ ವರ್ಷಗಳ ಹಿಂದೆ ತಿನ್ನಕ್ಕೂ ಗತಿ ಇಲ್ಲದ ಚೆನ್ನವೀರಪ್ಪ ಈಗ ಮಾತ್ರ ಕೋಟಿ ಕುಳ. ಹಳೆ ಮನೆ ಪಕ್ಕದಲ್ಲೇ ಭರ್ಜರಿ ಅರಮನೆ ಬೇರೆ ನಿರ್ಮಾಣ ಆಗ್ತಿದೆ. ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪೂಜಾರಿ ಅವರು ಲಾಸ್ಟ್ಗೆ ಏನಾಯಿತು, ಆ ಪೂಜಾರಿ ಇದವರು ಕೊನೆಗೆ ಯಾವ ಸ್ಥಿತಿಗೆ ಬಂದರು ಅವರು ಊಟಕ್ಕೆ ಭಾಳ ತೊಂದರೆ. ಊಟ ಮಾಡ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಸೊ ಯಾಗೋ ಏನೋ ಈಗ ಅವ್ರ ಹತ್ರ ದುಡ್ಡಿಸ್ಕೊಂಡು ಟೀ ಮಾಡಿಕೊಂಡು, ಟೀ ಅಂದರೆ ಹೆಂಗೆ ನೀರು ಥರ ಮಾಡಿಕೊಂಡು ಒಂದೊಂದು ತಪ್ಪೆ ಟೀ ಕುಡ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ರು. ಇಡೀ ಫ್ಯಾಮಿಲಿ ಒಂದು ಜೊತೆ ಬಟ್ಟೆ ಆಗಿಬಿಟ್ರೆ ಬೇರೆ ಏನೂ ಇಲ್ಲ ಅವ್ರ ಮನೇಲಿ ಅನ್ನೋ ಸ್ಥಿತಿ ನಿರ್ಮಾಣ ಆಗೋಯ್ತು. ಆ ಲೆವೆಲ್ ಇರ್ತಕ್ಕಂಥವ್ರು ಕೊನೆಗೆ ಅಲ್ಲಿ ಒಂದು ಬಸವೇಶ್ವರ, ಒಂದು ಮಹದೇಶ್ವರ ಅಂತ 2 ದೇವಸ್ಥಾನ ಇದೆ. ಆದರೆ ಇಲ್ಲಿ ಊರಿನಿಂದ ಬಂದು ಬೆಂಗಳೂರು ಜೀವನ ಮಾಡಿರುವಂಥವ್ರು, ಕನಕಪುರ ಜೀವನ ಮಾಡುವಂಥವ್ರು, ಸ್ವಲ್ಪ ದುಡ್ಡು ಮಾಡಿರುವಂಥವ್ರು ಎಲ್ಲ ಸೇರಿ 2 ದೇವಸ್ಥಾನ ಕಟ್ಸಿದ್ವಿ. ಬಸವೇಶ್ವರ ದೇವಸ್ಥಾನ, ಮಹದೇಶ್ವರ ಸ್ವಾಮಿ. ಆಮೇಲೆ ಇವ್ರನ್ನೆಲ್ಲ ಬಿಟ್ಟು ಇವ್ರ ಕೈಲೆಲ್ಲ ಕೊಡಿಸಿದ್ದಾನೆ. ಅಮೌಂಟ್ಸ್ ಎಲ್ಲನೂ ಕೊಡಿಸಿ ಅವ್ನಿಗೆ ನೋಡಿ 70-80 ಲಕ್ಷ ರೂಪಾಯಿ ಮನೆನ ಈಗ ಆಲ್ರೆಡಿ ಅಲ್ಲಿ ಕಟ್ತಾ ಇದ್ದಾನೆ. ಪಕ್ಕದಲ್ಲಿ ಕಡಿಮೆ ಅಂದರೆ 80 ಲಕ್ಷ ರೂಪಾಯಿ ಆಗುತ್ತೆ ಅದು ಮನೆಗೆ. ಜಾಸ್ತಿ ಆಗುತ್ತೆ? ಇಲ್ಲ, ನನ್ನ ಒಂದು ಅಂದಾಜು ಇನ್ನೂ ಜಾಸ್ತಿನೇ ಆಗ್ಬೋದು. ಇವತ್ತಿನ ರೇಟಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು. ಸುದೀಪ್ ಎಂಟ್ರಿಯೇ ಟ್ವಿಸ್ಟ್ ಕೊಡ್ತು. ಈ ಚೆನ್ನವೀರಪ್ಪನಿಗೆ ಲಕ್ ಬಂದಿದ್ದೆ ನಟ ಕಿಚ್ಚ ಸುದೀಪ್ ಎಂಟ್ರಿಯಿಂದ. ಇಲ್ಲಿ ಬಳೆ ಹಾಕಿಸಿಕೊಂಡ ಸುದೀಪ್ಗೆ ಅದೃಷ್ಟ ಖುಲಾಯಿಸ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಚೆನ್ನವೀರಪ್ಪನಿಗೆ ಅದೃಷ್ಟ ಖುಲಾಯಿಸಿದ್ದು ಮಾತ್ರ ಸತ್ಯ. ಸುದೀಪನ ಕರ್ಕೊಂಡೋಗಿ ಸುದೀಪ್ ಹೋದ್ಮೇಲೆ ಆ ಟೈಮಲ್ಲಿ ಅವನು ಕೆಂಪೇಗೌಡ ಒಂದು ಮತ್ತೆ ವೀರಪರಂಪರೆ ಆ ಫಿಲಮ್ಮು ಆ ಟೈಮಲ್ಲಿ ಇವನು ಬರೋ ಟೈಮಲ್ಲಿ ಅದು ಹಿಟ್ಟಾಯಿತು. ಇವನು ಬಂದು ಹೋದ ಸುದೀಪ್ ಹಿಟ್ಟಾಗೋಯ್ತು. ಸೊ ಅದೇನಾಯ್ತು, ಅವ್ನಿಗೇನಾಗೋದಿಲ್ಲ, ಹಿಟ್ಟಾದ ತಕ್ಷಣ ಅವನೇನೋ ಇದರಿಂದನೇ ಹಿಟ್ಟಾಯಿತು
ಅಂತೇಳಿ ಆಟ ಅದು ಇದಾದಮೇಲೆ ವೀರ ಪರಂಪರೆ ಆದಮೇಲೆ ಇದು ಕೆಂಪೇಗೌಡ ಹಿಟ್ಟಾಯಿತು. ಒಂದು 2-3 ಫಿಲಮ್ ಹಿಟ್ ಆಗೋದು ಇಮಿಡಿಯೇಟ್ ಆ ಟೈಮಲ್ಲಿ. ಅದಾದಮೇಲೆ ಇದು ಈ ಬಿಗ್ ಬಾಸ್ ಹಿಟ್ಟಾಯಿತು, ಸಿಕ್ತು ಅದು ಫಸ್ಟು ನಂಬರ್ 1 ಬಿಗ್ ಬಾಸ್ ಫಸ್ಟ್ ಪಾರ್ಟು. ಯಾವಾಗ ಇದು ಜಾಸ್ತಿ ಆಯಿತು ಇವನು ಬರೋಕ್ಕೆ ಶುರು ಮಾಡಿದ. ಅವ್ರಿಗೆ ಬಂದು ಅದು ನಮ್ಮ ದೇವಸ್ಥಾನಕ್ಕೆಲ್ಲ ಬೆಳ್ಳಿ ಪಾತ್ರೆಗಳು, ಬೆಳ್ಳಿ ಇದು ಕವಚ ದೇವಸ್ಥಾನಕ್ಕೆಲ್ಲ ಕೊಡಿಸಿ ಇವ್ರ ಮನೆಗೆ ಬರ್ತಕ್ಕಂಥದ್ದು ನೋಡಿ ಎಲ್ಲರ ಜನರು ಸುದೀಪ್ ಬರ್ತಾನೆ. ಆಮೇಲೆ ಸುದೀಪ್ ಏನು ಮಾಡ್ದ, ಸುಮಾರು ಜನ ಆರ್ಟಿಸ್ಟ್ಗಳು. ಸುದೀಪ್ ತನ್ನಲ್ಲಿಗೆ ಬಂದು ಪೂಜೆ ಮಾಡಿಸಿಕೊಂಡ ಫೋಟೋಗಳನ್ನೇ ಬಂಡವಾಳ ಮಾಡಿಕೊಂಡ ಚನ್ನವೀರಪ್ಪ ಗಾಂಧಿನಗರಕ್ಕೆ ಲಗ್ಗೆ ಹಾಕಿಯೇ ಬಿಟ್ಟ. ಸದಾ ಅದೃಷ್ಟ ಲಕ್ಷ್ಮಿಯ ಬೆನ್ನತ್ತಿ ಹೊರಡೋ ಗಾಂಧಿನಗರ ಮಂದಿ ಕೂಡ ಈ ಬಳೆ ಸ್ವಾಮಿಯ ಬುರುಡೆನ ನಂಬಿಯೇ ಬಿಟ್ರು. ಈ ಸ್ವಾಮಿ ದುಡ್ಡಿದ್ದವರಿಗೆ ಬಳೆ ತೊಡಿಸಿ ಪಂಗನಾಮ ಹಾಕಿದ್ರೆ ನಾವು ಅಷ್ಟೇನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಈತ ಅಮಾಯಕರಿಗೆ ಭಾರಿ ಮೋಸ ಒಂದು ಮಾಡ್ತಿದ್ದ.